ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಈ ಮಾರಿಯ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಾಗೂ ಪೊಂಗಲ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನ ತುಂಬ ಆಸ್ಪಿಷಿಯಸ್ ಆಗಿರೋದ್ರಿಂದ ನನ್ನ ಒಂದು ಹೊಸ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಇಟ್ಸ್ ಮೈ ಒಪಿನಿಯನ್ ಅಂತ. ಏನಪ್ಪ ಈ ಕಾರ್ಯಕ್ರಮ ಅಂತೀರಾ? ಇಟ್ಸ್ ಆಲ್ ಅಬೌಟ್ ಪ್ರಮೋಟಿಂಗ್ ಕನ್ನಡ ಫಿಲ್ಮ್ಸ್. ಅದ್ರ ಜೊತೆಗೆ ಟೆಕ್ನಿಕಲ್ ಐಡಿಯಾಸ್, ಫಿಲ್ಮ್ ಮೇಕಿಂಗ್ ಬಗ್ಗೆ ಐಡಿಯಾಸು, ಯಾವ್ಯಾವ ಥರ ಪ್ರಾಡಕ್ಟ್ಸ್ ಬಂದಿದೆ, ಏನೇನು ಅಪ್ಗ್ರೇಡ್ ಆಗಿದೆ, ಒಳ್ಳೊಳ್ಳೆ ಐಡಿಯಾಸ್ನ ವ್ಯೂವರ್ಸ್ಗೆ ಕೊಡೋಣ ಅಂತ ಹೇಳಿ. ಅದರಿಂದ ಹೊಸದಾಗಿ ಸಿನಿಮಾ ಮಾಡ್ಬೇಕಂತಿರೋರಿಗೆ ಸುಮಾರು ಐಡಿಯಾಸ್ ಬರುತ್ತೆ. ಯಾಕಂತ ಹೇಳಿದ್ರೆ ಈಗ ನಾನು ಕೆಲವು ಕಡೆ ನೋಡ್ತಿದ್ದೀನಿ, ಲೋ ಬಜೆಟಲ್ಲಿ ಮಾಡಿದ್ರೆ ಸಿನಿಮಾ ಓಡಲ್ಲ. ಆ್ಯಕ್ಚುಲಿ ಕಾಂಟೆಂಟ್ ಚೆನ್ನಾಗಿದ್ದರೆ ಎಂಥ ಬಜೆಟ್ ಇದ್ರೂ ಸಿನಿಮಾ ಓಡುತ್ತೆ. ಜನಕ್ಕೆ ಬೇಕಾಗಿರೋದು ಕಾಂಟೆಂಟ್. ಅಫ್ಕೋರ್ಸ್ ಮೇಕಿಂಗ್ನ ಕೂಡ ನೋಡ್ತಾರೆ, ಒಂದು ಒಳ್ಳೆ ಗ್ರ್ಯಾಂಡ್ಯೂರ್ ಇರಬೇಕು ಅಂತ ನೋಡ್ತಾರೆ. ಬಟ್ ಅದೆಲ್ಲ ಸಿನಿಮಾಗಲ್ಲ. ಒಂದೊಂದು ಕಾಂಟೆಂಟ್ಗೆ ಅದರದ್ದು ರಿಕ್ವೈರ್ಮೆಂಟ್ ಇರ್ತದೆ. ಯಾವ ಥರ ಒಂದು ಕಾಂಟೆಂಟ್ ಇಟ್ಕೊಂಡು ಇಂಡಸ್ಟ್ರಿಲಿ ಹೇಗೆ ಬಂದರೆ ನಾವು ಗೆಲ್ಬೋದು ಅದ್ರ ಬಗ್ಗೆನೇ ಇಲ್ಲಿ ಚರ್ಚೆ. ಇಲ್ಲಿ ಸುಮಾರು ಜನರನ್ನ ನಾನು ಕರಿತಾ ಇರ್ತೀನಿ, ಅದೇ ಅವರ ಸಿನಿಮಾಗಳ್ನು ನಾನು ಇಲ್ಲಿ ಪ್ರಮೋಟ್ ಮಾಡ್ತಾ ಇರ್ತೀನಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಓಕೆ, ಇವತ್ತು ತುಂಬ ಆಸ್ಪಿಷಿಯಸ್ ಡೇ ಆ್ಯಂಡ್ ನಾನು ಯಾವತ್ತೂ ಒಂದು ಸ್ಪೆಷಲ್ ಪರ್ಸನ್ನ ಮನಸ್ಸಲ್ಲಿ ಇಟ್ಕೊಂಡೆ ಮಾತಾಡ್ತಾ ಇರ್ತೀನಿ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು. ಈಗ ಹಬ್ಬದ ಟೈಮು ಎಲ್ಲರೂ ಒಂದೊಂದು ಸಿನಿಮಾ ಚೂಸ್ ಮಾಡಿ ನೋಡ್ತೀರಾ. ನಾನು ಯಾವ ಸಿನಿಮಾ ನೋಡಿದೆ ಗೊತ್ತಾ? ಟೇಕ್ ಅ ಲುಕ್. ನೋಡಿದ್ರಲ್ಲ, ನಾನು ಪಿಕ್ ಮಾಡಿದಂಥ ಸಿನಿಮಾ ಮಯೂರ. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸಿನಿಮಾಸ್ ಆ್ಯಂಡ್ ಜನ್ರೇಷನ್ ಟು ಜನ್ರೇಷನ್ ಈ ಸಿನಿಮಾ ಬಗ್ಗೆ ಮಾತಾಡದೇ ಇರೋರಿಲ್ಲ. ಇವತ್ತಿಗೂ ಅಥವಾ ಮುಂದಕ್ಕೂ ಒಂದು ಎಕ್ಸಾಂಪಲ್ ಸಿನಿಮಾ, ಆರ್ಟಿಸ್ಟ್ಗಳು ನೋಡಬೇಕಾಗಿರೋಂಥ ಸಿನಿಮಾ. ಟೆಕ್ನಿಕಲಿ ಆ ಟೈಮ್ಗೇನೆ ಅಷ್ಟು ಗ್ರ್ಯಾಂಡಾಗಿ ಸಿನಿಮಾ ಮಾಡಿರೋದು ಒಂದು ನಮ್ಮ ಹೆಮ್ಮೆ. ಸೊ ದಿಸ್ ವಾಸ್ ದ ಮೂವಿ ಐ ವಾಂಟೆಡ್ ಟು ಸಿ. ನನ್ನ ಪ್ರೋಗ್ರಾಮ್ ಹೆಸರು ಇಟ್ಸ್ ಮೈ ಒಪಿನಿಯನ್ ಅಲ್ವಾ? ಸೊ ಈ ಸಿನಿಮಾಗೂ ಒಪಿನಿಯನ್ಗೂ ಏನು ಸಂಬಂಧ ಅಂತೀರಾ? ಅಂದರೆ ಎಷ್ಟೋ ಜನಕ್ಕೆ ಈ ಸಿನಿಮಾ ರಿಲೀಸ್ ಆಗಿರೋದೇ ಗೊತ್ತಿಲ್ಲ. ಅಣ್ಣವ್ರ ಸಿನಿಮಾ ಅಂದಮೇಲೆ ಅದಕ್ಕೆ ಒಳ್ಳೆ ರೀಚ್ ಇರಬೇಕು. ನನ್ನ ಒಪಿನಿಯನ್ ಇಷ್ಟೇ, ಈ ಸಿನಿಮಾ ಸುಮಾರು ಜನ ನೋಡೋ ಥರ ಅದಕ್ಕೊಂದು ಪಬ್ಲಿಸಿಟಿ ಆಗಬೇಕಿತ್ತು. ಇನ್ನೊಂದು ಈಗ ರೀಸೆಂಟಾಗಿ ನಾವು ಶಿಲ್ಪಾ ಶ್ರೀನಿವಾಸ್ ಸರ್ ಉಪೇಂದ್ರ ಸಿನಿಮಾ ರಿಲೀಸ್ ಮಾಡಿದ್ವಿ. ಆ ರಿಲೀಸ್ಗೋಸ್ಕರ ನಾವು ಫ್ರೆಶ್ ಕಾಪಿ ಒಂದು 4Kಗೆ ಅಪ್ಸ್ಕೇಲ್ ಮಾಡಿ ಮತ್ತೆ ಅದನ್ನ ಗ್ರೇಡಿಂಗ್ ಮಾಡಿ ಅದಕ್ಕೆ ಆಡಿಯೋ ಎನ್ಹ್ಯಾನ್ಸ್ ಮಾಡಿ ಥಿಯೇಟ್ರಿಗೆ ಒಂದು ಪ್ರಮೋಷನ್ಸ್ ಮಾಡಿ ಥಿಯೇಟ್ರಿಗೆ ಬಂದ್ವಿ. ಸೊ ಥಿಯೇಟ್ರಲ್ಲಿ ಅದನ್ನ ತುಂಬ ಎಂಜಾಯ್ ಮಾಡಿದ್ರು ಆ್ಯಂಡ್ ಸಖತ್ ಖುಷಿ ಪಟ್ಟರು, ಕ್ವಾಲಿಟಿ ರಿಚ್ನೆಸ್ ಎಲ್ಲ ನೋಡಿ. ಅದೇ ರೀತಿ ಉಪೇಂದ್ರ ಸಿನಿಮಾಗೆ ನಾವು ಹಾಗೆ ಅಂದರೆ ಇನ್ನು ಅಣ್ಣವ್ರ ಸಿನಿಮಾ ಮಯೂರ ಆ ಥರ ಎನ್ಹ್ಯಾನ್ಸ್ಮೆಂಟ್ ಇರಲಿಲ್ಲ. ಸಿನಿಮಾಲಿ ಮೈಯೆಲ್ಲ ಜೂಮ್ ಅಂದ್ಬಿಡ್ತು ನೋಡಬೇಕಾದ್ರೆ. ಯಾಕೆಂತ ಹೇಳಿದ್ರೆ ಪವರ್ಫುಲ್ ಡೈಲಾಗ್ಸು, ಪರ್ಫಾರ್ಮೆನ್ಸು, ಹಾಡುಗಳು, ಪಿಕ್ಚರೈಸೇಷನ್ನು ಎಲ್ಲ. ಬಟ್ ಆ ಕ್ವಾಲಿಟಿ ಡಿಪ್ ಇತ್ತು. ಆ್ಯಂಡ್ ಆಡಿಯೋ ಬಂದ್ಬಿಟ್ಟು ಅಷ್ಟು ಕ್ರಿಸ್ಪ್ ಇರಲಿಲ್ಲ. ಎಲ್ಲೋ ಅಲ್ಲಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತದು. ಅಫ್ಕೋರ್ಸ್ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ, ಬಟ್ ಇಟ್ಸ್ ಜಸ್ಟ್ ಅನ್ ಒಪಿನಿಯನ್. ಅಂದರೆ ನನ್ನ ಕಾರ್ಯಕ್ರಮ ಏನು ಅಂತ ಹೇಳೋದನ್ನ ಹೇಳ್ತಾ ಇದ್ದೀನಿ.
ನನ್ನ ಒಪಿನಿಯನಾಗಿ ಹೇಳ್ತಾ ಇದ್ದೀನಿ. ಈ ಥರ ನಾವು ಸಿನಿಮಾಗಳನ್ನ ತರಬೇಕಾದ್ರೆ ಅದನ್ನು ಯಾಕೆ ಇವತ್ತಿನ ಆಡಿಯನ್ಸ್ಗೆ ಅಪ್ಡೇಟ್ ಮಾಡಿ ತಂದು ಸ್ವಲ್ಪ ಪ್ರಮೋಷನ್ ಮಾಡಿದ್ರೆ ಇನ್ನು ಹೆಚ್ಚಾಗಿ ಜನ ಬರ್ತಾರೆ. ನಾನು ಹೋಗಿದ್ದ ದಿವಸನೇ ಒಳ್ಳೆ ಫ್ಯಾಮಿಲಿ ಆಡಿಯನ್ಸ್ ಬಂದಿದ್ರು ಆ್ಯಂಡ್ ದೇ ವರ್ ಎಂಜಾಯಿಂಗ್ ಇಟ್. ಸೊ ಜನ ಬರಲ್ಲ ಅಂತಲ್ಲ, ಇವತ್ತಿಗೂ ನೋಡಿ ಹಳೆ ಸಿನಿಮಾ, ಅಣ್ಣವ್ರ ಸಿನಿಮಾ ಆಗಲಿ, ವಿಷ್ಣು ಸರ್ದಾಗಲಿ, ಯಾವುದೇ ಸಿನಿಮಾ ಬಂದಾಗ ಆಡಿಯನ್ಸ್ ಇದ್ದಾರೆ. ಮೇನ್ಲಿ ಏನು ಅಂತ ಹೇಳಿದ್ರೆ ಆಡಿಯನ್ಸ್ ಬರೋ ಅಂಥ ಸಿನಿಮಾಗಳನ್ನ ನಾವು ಮಾಡಬೇಕು, ಕಾಂಟೆಂಟ್ನ ಸ್ಟ್ರಾಂಗ್ ಆಗಿ ಇಡಬೇಕು, ಅದಕ್ಕೆ ತಕ್ಕಂಗೆ ನಾವು ವರ್ಕ್ ಮಾಡಬೇಕು. ಅವರು ಆ ಸಿನಿಮಾಗಳು ನೋಡಿದಾಗ ಎಷ್ಟು ಹಾರ್ಡ್ ವರ್ಕ್ ಹಾಕಿರ್ತಾರೆ ಇದರಿಂದ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ನನ್ನ ಒಂದು ಒಪಿನಿಯನ್ ಹೇಳೋದಂತಾರೆ, ಯಾವತ್ತಿದ್ರೂ ಈ ಥರ ಸಿನಿಮಾಗಳಾಗಲಿ ಏನೇ ಆಗಲಿ ಒಂದು ಪ್ರಾಸೆಸ್ಸಲ್ಲಿ ಬಂದರೆ ಇಟ್ ವಿಲ್ ಬಿ ವೆರಿ ಗುಡ್ ಅಂತ ಹೇಳ್ತಾ, ಇದು ನನ್ನ ಕಾರ್ಯಕ್ರಮ, ಇಟ್ಸ್ ಮೈ ಒಪಿನಿಯನ್ ಅಂತ. ನಿಮ್ಮ ಸಪೋರ್ಟ್ ಯಾವತ್ತೂ ಈ ಆರ್ಯ ಮೇಲೆ ಇರಲಿ. ಸೊ ಅದು ಹೇಳ್ತಾ, ಈಗ ಸಿನಿಮಾ ರಿಲೀಸ್ ಆಗಿರೋದು ಯಾವ್ಯಾವು, ಚೂಮಂತ ರಿಲೀಸ್ ಆಗಿದೆ. ಅನ್ಫಾರ್ಚುನೇಟ್ಲಿ ಸಂಜು ವೆಡ್ಸ್ ಗೀತಾ 2 ರಿಲೀಸ್ ಆಗಿಲ್ಲ, ಅವ್ರದ್ದು ಕಾರಣಗಳು ಇರ್ತವೆ, ಬಟ್ ದೇ ವಿಲ್ ಕಮ್. ಮಿಸ್ ಮಾಡ್ದಿರ ನೋಡಿ, ಅದರದ್ದು ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದರ ಜೊತೆಗೆ ನಾನು ಹೇಳ್ದಂಗೆ ಬೇರೆ ಸಿನಿಮಾಗಳು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಸೊ ಇಂಟ್ರೆಸ್ಟಿಂಗ್ ಸಿನಿಮಾಸ್ ಆಲ್ರೆಡಿ ರಿಲೀಸ್ ಆಗಿ, ಐ ಹರ್ಡ್ ಚೂಮಂತರ್ ಇಸ್ ಡೂಯಿಂಗ್ ಗುಡ್. ಸೊ ನಾನು ಸಿನಿಮಾ ಹೋಗಿ ನೋಡ್ತೀನಿ, ಅದರ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾ, ಸಂಕ್ರಾಂತಿ ಮತ್ತು ಪೊಂಗಲ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್, ಒಂದು ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಗಾಯ್ಸ್ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಯ ಸೈನಿಂಗ್ ಆಫ್.